ಬಿಡದಿ ಟೌನ್ಶಿಪ್ನ ವಿರೋಧಿಸಿ ಇವತ್ತು ಜೆಡಿಎಸ್ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಏನೋ ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಸುಮಾರು 3 ದಿನಗಳು ಈ ಪಾದಯಾತ್ರೆ ನಡೆಯಲಿದೆ. ಇವತ್ತು ರೈತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ಕಾರ ಇದನ್ನ ಮಣಿಸುತ್ತೆ ಅಂತ ಅನ್ಕೊಂಡಿದ್ದೀರಾ? ಹೌದು, ಇವತ್ತಿಗೆ ನಾವು ಹೋರಾಟ ಪ್ರಾರಂಭ ಮಾಡಿ 517ನೇ ದಿನ ಏನು ಸರ್ಕಾರದ ಈ ಬಲವಂತರ ಭೂಸ್ವಾಧೀನವನ್ನು ವಿರೋಧಿಸಿ ಹೋರಾಟ ಮಾಡ್ತಲೇ ಬಂದಿದ್ದೀವಿ. ಈಗ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯದ ಎಲ್ಲಾ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಮತ್ತೆ ಚಾಲಕರ ಸಂಘ ಎಲ್ಲರೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಏನು ಈ ಸರ್ಕಾರ ಈ ಬಲವಂತರ ಭೂ ಸ್ವಾಧೀನ ಮಾಡ್ತಾ ಇರೋ ವಿರುದ್ಧ ಜೆಡಿಎಸ್ ಪಕ್ಷದವರು ಮತ್ತೆ ಬಿಜೆಪಿಯವರು ಸಹ ನಮ್ಮ ರೈತರು ಪರವಾಗಿ ನಿಂತಿದ್ದಾರೆ. ನಮ್ಮ ಹೋರಾಟಕ್ಕೆ ಬೆಂಬಲ ಸಿಕ್ಕೇ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಯ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ 1 ಇಂಚು ಭೂಮಿಯನ್ನ ಕದ್ಲೋದಕ್ಕೆ ನಾವು ಬಿಡೋದಿಲ್ಲ. ಈ ಪಾದಯಾತ್ರೆ 3 ದಿನಗಳ ಪಾದಯಾತ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ರೈತರ ಶಕ್ತಿ ಏನು ಅನ್ನೋದನ್ನ ಸರ್ಕಾರಕ್ಕೆ ತೋರ್ತೀವಿ ಸರ್. ನಾವು ಗ್ರಾಮ ಸಭೆಗೆ ಬಂದಿದ್ದಾರೆ, ಅವರು ಇಲ್ಲಿ ರೈತರು ಮಾತಾಡಿಸಿದಾರ, ಅದನ್ನ ಮಾಡಿದ್ರೆ ಬೇಕಾದ್ರೆ ಒಪ್ಕೊಂಡವ್ರೆ ಅಂತ ಹೇಳ್ಬೋದಾಯ್ತು ಅಲ್ವರ. ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರು ಹೇಳ್ತಾರೆ ಜೆಡಿಎಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಅಂತ. ಅವ್ರ ಕಾರ್ಯಕರ್ತರು ಇವಾಗ ಅಲ್ಲಿ ನೋಡಕ್ ಬೇಕು ಅಂತ ಎಷ್ಟು ಜನ ತೋರಿಸಿದ್ದಾರೆ ಅಂತ ಗೊತ್ತಾಯ್ತಲ್ಲ ಈಗ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಕ್ಕಂತೂ ಯಾರೂ ರೆಡಿ ಇಲ್ಲ ಇವ್ರಿಗೆ, ಗೊತ್ತಾಯ್ತಾರೆ. ಇವ್ರು ಏನು 2800 ಎಕರೆ ಗೋಮಳ ಹೊಡೆಯಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಬಿಟ್ರೆ ಈ ಬೆಂಗಳೂರು ಸುತ್ತಮುತ್ತ ಏನು 96,000 ಎಕರೆ ಇವ್ರು ಲೂಟಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹೊರತು ಇವ್ರು ಯಾವ ಅಭಿವೃದ್ಧಿನೂ ಮಾಡಲ್ಲ. ಇನ್ನು 2 ವರ್ಷದಲ್ಲಿ ಖಾಲಿ ಮಾಡ್ಕೊಂಡಂತೂ ಹೋಯ್ತಾರೆ ಇವ್ರು ಖಚಿತ. ನಿಮ್ಮಲ್ಲೇ ಒಂದು ಗೊಂದಲ ಇದೆಯಾ, ಕೊಡ್ತೀವಿ ಕೊಡಲ್ಲ ಅನ್ನೋದು? ಅವ್ರು ಆತರ ಗೊಂದಲ ಮಾಡಿದ್ದಾರೆ ಸರ್. ಒಂದು 5% ಜನನ ಆತರ ಇದ್ ಮಾಡಿದ್ದಾರೆ. ಇನ್ನು ನಮ್ಮ 90% ಜನ ನಮ್ಗೆ ಇಲ್ಲಿ ಭೂಮಿ ಕೊಡಲ್ಲ ಅಂತ ಇದ್ದಾರೆ. ಅವರು ಸರ್ಕಾರ ಕನ್ಫ್ಯೂಸ್ ಮಾಡೋದ್ರಲ್ಲಿ ಎತ್ತದ ಕೈ. ಶಿವಕುಮಾರ್ ಅವರು ಇದರಲ್ಲೆಲ್ಲ ಬಾರಿ ತತ್ತರಿದ್ದಾರೆ. ಹೆಂಗ್ ಹೊಡಿಬೇಕು, ಯಾವ ರೀತಿ ಭೂಮಿ ಹೊಡಿಬೇಕು ಅನ್ನೋದು ಬಾರಿ ಮಾಸ್ಟರ್ ಪ್ಲಾನ್ ಅಲ್ಲೇ ಹೊಡಿತಾ ಇದ್ದಾರೆ. ಇದಕ್ಕೆಲ್ಲ ನಾವು ರೈತರು ಜಗ್ಗಲ್ಲ. ಭೂಮಿ ಕೊಡುವಂತವ್ರಿಗೆ ಈಗ ಆಲ್ರೆಡಿ ಚೆಕ್ಗಳನ್ನ ವಿತರಣೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗ ನೀವು ಜೆಡಿಎಸ್ ಜೊತೆ ಸೇರ್ಕೊಂಡು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಎಲ್ಲಿ ಸರ್ಕಾರ ಇದು ಯಾವ ರೀತಿ ನೆಮ್ಮಬೇಕು ಅಂತ? ಈಗ ಏನಂತಂದ್ರೆ ಕೊಡ್ತಾವ್ರ ಇಲ್ಲ ನೀವು ಹೋರಾಟ ಮಾಡ್ತಾವ್ರ, ಯಾವ ರೀತಿ ನೆಮ್ಮಬೇಕು ಅಂತ? ಸರ್ ಇಲ್ಲೇನು ಅಂತ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗೈತೆ ಯಾವ ತರ ಅಂತ ಅಂದ್ರೆ ಪರ್ಕೆ ಏನ್ ಅಧಿಕಾರಿಗಳು ಕೊಡಿದ್ರಿ ಹೊಡೆಯೋದು ನನ್ಗೆ ಹೊಡೀರಿ ಅಂತ ಹೇಳವ್ರೆ ಅಂದ್ರೆ ಅವ್ರಿಗೆ ಗೊತ್ತಾಗೈತೆ ಅಂತ ಅಲ್ವಾ ಸರ್, ವಿರೋಧ ಐತೆ ಅಂತ ಗೊತ್ತಾಗೈತಲ್ವಾ ಸರ್. ಆ ಉದ್ದೇಶಕ್ಕೆ ಈಗ ಕೊಡ್ತೀವಿ 10% ಕೊಡಕ್ ಒಪ್ಕೊಂಡವ್ರೆ. ಅವರು ನಾವು ತಗೊಂತೀವಿ ಅಂತ ಹೇಳವ್ರೆ, ತಗೋತೀವಿ ಇಂದವ್ರೆ, ಕೊಡ್ತೀವಿ ಇಂದವ್ರು ತಗೊಂತಾರೆ ಸರ್. ಬೇಡ ಅಂತ 90% ಜನ ಏನು ವಿರೋಧ ವ್ಯಕ್ತಪಡಿಸ್ತವ್ರೆ, ವಿರೋಧವಾಗಿ ದೂರ ಅವ್ರೆ ಸರ್. ಪಾದಯಾತ್ರೆಯಿಂದ ಈ ಟೌನ್ಶಿಪ್ ನ ಕೈ ಬಿಡ್ತಾರೆ ಅಂತ ಅನಿಸುತ್ತಾ ಅಂತ ಸರ್ಕಾರ? ಬಿಡ್ಲೇಬೇಕು ಸರ್. ಈಗ ರೈತರನ್ನ ಎದುರಾಕೊಳ್ಳಕ್ಕಾಗಲ್ಲ ಸರ್, ಆ ಉದ್ದೇಶಕ್ಕೆ ಬಿಡ್ಲೇಬೇಕು ಸರ್. ಬಿಡದಿಯಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.